ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ವಾಕ್ ಹೋಗಿದ್ದೆ ನಾನು. ಹೋಗಿ ಬರುವಾಗ ನಮ್ಮನೆ ಸ್ವಲ್ಪ ಔಟ್ಸ್ಕರ್ಟ್ನಲ್ಲಿರೋದ್ರಿಂದ ತುಂಬ ಹೊಲಗಳಿದೆ. ಸೊ ಅಲ್ಲಿ ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪು ಮತ್ತು ಈ ಸಬ್ಬಸಿಗೆ ಸೊಪ್ಪನ್ನ ಎಲ್ಲನೂ ನೀಟಾಗಿ ಕಿತ್ತು ಈ ರೀತಿ ಕಟ್ಟೆಲ್ಲನೂ ಮಾಡಿ ಇಡ್ತಾಯಿದ್ರು. ಸೊ ಅವರು ನಮಗೆ ಕೇಳಿದರು ಬೇಕಾ ಅಂತ ಹೇಳಿ. ಸೊ ಹಂಗಾಗಿ ಫ್ರೆಶ್ ಆಗಿತ್ತು ಅಲ್ವಾ. ಸೊ ಈ ರೀತಿ ಹೊಲದಲ್ಲಿ ಬೆಳೆದಿರುವಂತಹ ಒಂದು ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಸೊ ಅವಾಗನೇ ತೊಗೊಂಡು ಬಂದು ತಿನ್ನೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ನಾನು ಕೂಡ ಬರೋವಾಗ ತೊಗೊಂಡು ಬಂದೆ. ಸೊಪ್ಪು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ನಾವು ಬೆಳಗಾಂದಲ್ಲಿ ಕೆಲಸ ಇತ್ತು, ಹಾಗಾಗಿ ಹೋಗಿದ್ವಿ. ಸೊ ಅಲ್ಲಿ ಒಂದು ಹಳೆಯ ಕಾಲದ ಮನೆ ಇತ್ತು. ಸೊ ಅದನ್ನು ಕೂಡ ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋ ಶೂಟ್ನ ಮಾಡಿಕೊಂಡೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಈ ಥರ ಹಳೆಯ ಮನೆ ಇರುತ್ತಲ್ವ, ತುಂಬ ಇಷ್ಟ ಆಗುತ್ತೆ. ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ನೋಡೋದಕ್ಕೆ. ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಸೊ ಒಳಗಡೆ ಕಿಚನ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಹೇಳಿ. ನೋಡಿ, ಇವಾಗ ಕಿಚನ್ಗೆ ಎಂಟರ್ ಆದೆ. ಅಷ್ಟೊಂದೇನು ಬೆಳಕಿರಲಿಲ್ಲ. ಸೊ ಮೇಲ್ಗಡೆ ಬೆಳಕು ಬರಲಿ ಅಂತ ಹೇಳಿ ಬೆಳಕಿನ ಕಿಂಡಿನ ಕೂಡ ಬಿಟ್ಟಿದ್ರು. ಸೊ ಹಂಗೇ ಇನ್ನೊಂದು ಮನೆನ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಫುಲ್ ಹಳೆಯ ಕಾಲದ ಮನೆ. ಅವಾಗೆಲ್ಲ ಸೀರಿಯಲ್ ಬರ್ತಿತ್ತು ಅಲ್ವಾ. ಸೊ ಅವಾಗೆಲ್ಲ ಸೀರಿಯಲ್ ಬರ್ತಿತ್ತು ನೋಡಿ. ಮನೆಯೊಂದು 3 ಬಾಗಿಲು ಅಂತ ಹೇಳಿ ಮತ್ತು ಮೂಡಲ ಮನೆ ಅಂತ ಹೇಳಿ ಸೀರಿಯಲ್ ಎಲ್ಲ ಬರ್ತಿತ್ತು ಅಲ್ವಾ. ಸೊ ಆ ಒಂದು ಮನೆ ಥರಾನೇ ಇರುವಂಥ ಒಂದು ಮನೆಗೆ ನಾವು ಬಂದಿದ್ವಿ. ಸೊ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಮನೆ ಅಂತೂ ನನಗೆ. ನೋಡ್ಬೋದು ನೀವು ಇಲ್ಲಿ ಫುಲ್ ಆಲ್ಮೋಸ್ಟ್ ಮನೆ ಫುಲ್ ಕಟ್ಟಿಗೆಯಿಂದನೇ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಈ ಮನೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು. ಮೇಲ್ಗಡೆ ಎಲ್ಲ ಹೋಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಮಾಡ್ಕೋಬೋದಿತ್ತು, ಅವರು ಮೇಲ್ಗಡೆ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಿದರು, ಬಟ್ ನಾನೇ ಹೋಗಲಿಲ್ಲ ಮೇಲ್ಗಡೆ ಎಲ್ಲ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಮನೆ ಅಂತೂ. ಸೊ ನನಗೆ ಅದೇ ಒಂದು ಆಸೆ ಇರೋದು, ನಾವೇನಾದರೂ ಮುಂದೆ ಮನೆ ಕಟ್ಟಿದರೆ ಸ್ವಲ್ಪ ಈ ರೀತಿ ಒಂದು ಟಚ್ನ ಕೊಡಬೇಕು ಅಂತ ಹೇಳಿ. ನಂಗೆ ತುಂಬಾ ಇಷ್ಟ. ಅಂದರೆ ಮಿಡಲೆಲ್ಲ ಮಳೆ ಬಂದಾಗ ನೀರು ಬೀಳ್ತಾ ಇರುತ್ತೆ ಅಲ್ವಾ. ಸೊ ಅದೇ ರೀತಿ ಒಂದು ಕಾನ್ಸೆಪ್ಟಲ್ಲಿ ಮನೆನ ಕಟ್ಟಬೇಕು ಅಂತ ಹೇಳಿ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ನಾವು ಬೆಳಗಾಂ ಹೋಗಿದ್ವಿ ಅಲ್ವಾ. ಸೊ ಅಲ್ಲಿ ಈ ಮೂಕ್ ಬಸವಣ್ಣ ಅಂತ ಹೇಳಿ ದೇವರಿದ್ದಾರೆ. ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೂಕ ಬಸವಣ್ಣ ಅಂತ ಅಂದರೆ ಈ ಥರ ಮಾತು ಬರಲ್ಲ ಅಲ್ವಾ. ಸೊ ಹಾಗಾಗಿ ಮೂಕ ಬಸವಣ್ಣ ಅಂತ ಹೇಳಿ ಈ ಒಂದು 2 ಎತ್ತುಗಳನ್ನು ಪೂಜೆ ಮಾಡ್ತಾರೆ. ತುಂಬಾ ಶಕ್ತಿಶಾಲಿಯಾಗಿರುವಂತಹ ದೇವರು ಅಂತಲೇ ಹೇಳ್ಬೋದು. ಸೊ ನಮ್ಮ ಅದೃಷ್ಟಕ್ಕೆ ಅವತ್ತು ನಮಗೆ ಮೂಕ ಬಸವಣ್ಣ ಅವರ ದರ್ಶನ ಆಯಿತು ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು ಅದು ಕೂಡ. ಹಾಗೆಯೇ ನಾನು ಒಂದು 2 ಡೇಸ್ ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಹೇಳಿ ಅನಿಸ್ತಾ ಇತ್ತು. ಸೊ ಹಾಗಾಗಿ ತ್ರಿವೇಣಿಯಲ್ಲಿ ಈ ಥರ ಡೋನಟ್ಸ್ ತುಂಬ ಚೆನ್ನಾಗಿರುತ್ತೆ. ನನಗೆ ಎಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ. ಡೋನಟ್ಸ್ನ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ, ಬಟ್ ತಿಂದಿರಲಿಲ್ಲ ಹೆಂಗಿರುತ್ತೋ ಏನೋ ಅಂತ ಹೇಳಿ. ಬಟ್ ಒಂದು ಸತಿ ಟೇಸ್ಟ್ ಮಾಡಿದಾಗ ನಂಗೆ ತುಂಬಾ ಚೆನ್ನಾಗಿ ಅನಿಸ್ತು, ಇಷ್ಟ ಆಯಿತು. ಸೊ ಒಳಗಡೆ ಒಂದು ಹಾಟ್ ಚಾಕ್ಲೇಟ್ನ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಪನ್ನೀರ್ ರೋಲ್ 2 ಕೂಡ ತೊಗೊಂಡು ಬಂದಿದ್ವಿ. ಅನೂ ಕೂಡ ಮನೆಗೆ ಬಂದಿದ್ಲು. ಸೊ ಹಂಗಾಗಿ ಏನಾದರೂ ತಿನ್ನೋದಕ್ಕೆ ಅಂತ ಹೇಳಿ ತ್ರಿವೇಣಿ ಬೇಕ್ರಿನಲ್ಲಿ ಅದನ್ನು ತೊಗೊಂಡು ಬಂದಿದ್ವಿ. ಸೊ ಇವಾಗ ನೈಟು ನಾನು ಸಿಂಪಲ್ಲಾಗಿ ಊಟಕ್ಕೋಸ್ಕರ ಒಂದು ಆಲೂ ದಮ್ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಆಗಿರುವಂತಹ ರೆಸಿಪಿ ಮತ್ತು ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಬೇಬಿ ಪೊಟ್ಯಾಟೋಸ್ನ ನಾನು ತೊಗೊಂಡು ಬಂದಿದ್ದೆ. ತರಕಾರಿನ ತರೋದಕ್ಕೆ ಅಂತ ಹೋದಾಗ ಈ ರೀತಿ ಒಂದು ಸ್ಮಾಲ್ ಸೈಜ್ ಇರುವಂತಹ ಪೊಟ್ಯಾಟೋಸ್ನ ನೋಡಿದೆ. ಸೊ ಬಿರಿಯಾನಿ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ನೋಡಿ, ಮೇಲೆ ಇರುವಂತಹ ಸಿಪ್ಪೆ ಎಲ್ಲನೂ ತೆಗೆದು ನಾನು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಹೇಳಿ. ಬಿಕಾಸ್ ಬೇಬಿ ಪೊಟ್ಯಾಟೋಸು ನೋಡೋದಕ್ಕೆ ತುಂಬ ಸಣ್ಣದಾಗಿರುತ್ತೆ. ಬಟ್ ನೀವು ನಂಬ್ತಿರೋ ಅಲ್ವೋ ಗೊತ್ತಿಲ್ಲ, ಕುಕ್ಕರಲ್ಲಿ ಹಾಕಿ ಬೇಯಿಸಿದಾಗ ಅಷ್ಟು ಬೇಗ ಅದು ಬೇಯೋದಿಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಆ ಪೊಟ್ಯಾಟೋಸ್ನ ಸ್ವಲ್ಪ ನಾನು ಚಾಕುವಿಂದ ಸ್ವಲ್ಪ ಅದನ್ನು ಸೀಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೇ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಬೇಯುತ್ತೆ ಅಂತ ಹೇಳಿ. ಸೊ ಅರ್ಧ ನಾವು ಇದರಲ್ಲಿ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ, ಮತ್ತು ಅರ್ಧ ನಾವು ಕುಕ್ಕರಲ್ಲಿ ಹಾಕಿ ವಿಸಿಲ್ ಹಾಕಿಸಿದಾಗ ಆರಾಮಾಗಿ ಬೇಯುತ್ತೆ. ನೋಡಿ, ಎಣ್ಣೆಯಲ್ಲಿ ಫ್ರೈ ಮಾಡಿ ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಅದೇ ಕುಕ್ಕರಲ್ಲಿ ಎಣ್ಣೆನೂ ಕೂಡ ಉಳಿದಿತ್ತು ಅಲ್ವಾ. ಸೊ ಅದೇ ಕುಕ್ಕರಿಗೆ ನಾನು 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕಿದ್ದರೂ ಕೂಡ ಹಾಕೋಬೋದು. ಬಿರಿಯಾನಿಗೆ ಸ್ವಲ್ಪ ಜಾಸ್ತಿ ಆಗಿದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದರಲ್ಲಿ 1 ಆಲೂಗಡ್ಡೆ ಅದರಲ್ಲೇ ಉಳಿದಿತ್ತು. ಸೊ ಅದನ್ನು ಎತ್ತಿಟ್ಕೊಂಡೆ. ಈರುಳ್ಳಿನ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡು ಬಿಡೋಣ.
ನೋಡಿ ನಾನಿಲ್ಲಿ ಅರ್ಧದಷ್ಟು ಈರುಳ್ಳಿನ ಈ ರೀತಿ ಕೆಂಪಾಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಬಿರಿಯಾನಿಗೆ ಮೇಲ್ಗಡೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟು ಅದೇ ಎಣ್ಣೆಗೆ ನಾನಿಲ್ಲಿ ಒಂದು 2 ಪೀಸಷ್ಟು ಲವಂಗಾನ ಮತ್ತು ಚಕ್ಕೆನ ಸಣ್ಣ ಪೀಸಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ. ಸೊ ಇದು ಎಣ್ಣೆಯಲ್ಲಿ ಒಂದು 2 ಸೆಕೆಂಡು ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಸೋಂಪಿದ್ರೆ ಸೋಂಪು ಕೂಡ ನೀವು ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಇದಕ್ಕೆ ಒಂದು ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ನೀವು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಸೊ ಆ ರೀತಿ ನಿಮಗೆ ಇಷ್ಟ ಇದ್ದರೆ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಎಲ್ಲ ಈರುಳ್ಳಿನ ನೀವು ಒಗ್ಗರಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೋದು. ಸೊ ಮೇಲ್ಗಡೆಯಿಂದ ನಾನು ಎಲ್ಲ ಬಿರಿಯಾನಿ ರೆಡಿ ಆದಮೇಲೆ ಮೇಲ್ಗಡೆ ಅದನ್ನು ಉದುರಿಸ್ತೀನಿ, ಚೆನ್ನಾಗಿರುತ್ತೆ ತಿನ್ನುವಾಗ. ಸೊ ಹಂಗಾಗಿ ನೆಕ್ಸ್ಟ್ ನಾನು 2 ಸಣ್ಣ ಸೈಜ್ ಇರುವಂತಹ ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಟೊಮ್ಯಾಟೊನು ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಸೊ ಇವಾಗ ನಾನು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಲೈಟಾಗಿ ಹಾಗೆ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೇ ಬಿರಿಯಾನಿಗೆ ಒಂದು ಟೇಸ್ಟ್ ಅಂತ ಹೇಳ್ಬೋದು. ಸೊ ಇವಾಗ ಮಾಡುವಂಥ ರೆಸಿಪಿ ಎಲ್ಲದಕ್ಕೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಡ್ರೈ ಮಸಾಲೆಗಳನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು 1/4 ಟೀ ಸ್ಪೂನಷ್ಟು ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಸಾಲೆನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿ ಡ್ರೈ ಅನ್ನಿಸ್ತದೆ ಅಲ್ವಾ, ಸ್ವಲ್ಪ ನೀರನ್ನ ನಾನು ಇದಕ್ಕೆ ಸೇರಿಸ್ಕೊತೀನಿ. ಮಸಾಲೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಹಾಗಾಗಿ ನೋಡಿ ಚೆನ್ನಾಗಿ ಒಂದ್ಸತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷಗಳ ಕಾಲ ನಾನು ಮಸಾಲೆ ಎಲ್ಲನೂ ಕುದಿಯೋದಕ್ಕೆ ಬಿಟ್ಟಿದ್ದೆ. ಮೇಲ್ಗಡೆ ಎಣ್ಣೆ ಯಾವ ರೀತಿ ಬಿಟ್ಟಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಮಸಾಲೆ ಚೆನ್ನಾಗಿ ಕುದ್ರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಅಂದರೆ ಬಿರಿಯಾನಿಗೆ ಮೊಸರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟೇಸ್ಟಿಯಾಗಿ ಬರೋದಕ್ಕೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ, ಅರ್ಧಂಬರ್ಧ ಬೇಯಿಸಿದ್ವಿ ಅಲ್ವಾ, ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಸಾಲೆನಲ್ಲಿ ನೀವು ಆಲೂಗಡ್ಡೆನ ಹಾಕ್ಕೊಂಡ್ರೆ ಆಲೂಗಡ್ಡೆ ಕೂಡ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ಸೊ ಹಂಗಾಗಿ ನೆಕ್ಸ್ಟು ನಾನಿಲ್ಲಿ 1-1.5 ಗ್ಲಾಸಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಒಂದ್ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಮೇಲ್ಗಡೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರುಚಿ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಸೊ 1 ಗ್ಲಾಸಷ್ಟು ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಂದ್ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಸಾಲ್ಟ್ನ ನೀವು ಟೇಸ್ಟ್ ನೋಡಿ ಮತ್ತು ಬೇಕಂದ್ರೆ ಆ್ಯಡ್ ಮಾಡ್ಕೋಬಹುದು. ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂತಹ ರೆಸಿಪಿ ಮತ್ತು ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಈ ರೀತಿ ನೀವು ಆಲೂ ಬಿರಿಯಾನಿ ಅಥವಾ ಏನಾದರೂ ಆಲೂ ದಮ್ ಬಿರಿಯಾನಿ ಮಾಡ್ತಾ ಇದ್ದೀರಾ ಅಂದರೆ ಈ ರೀತಿ ಬೇಬಿ ಪೊಟ್ಯಾಟೋಸ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಸೊ ನಾನು ಇದನ್ನು 2 ವಿಸಿಲ್ ಹಾಕಿಸ್ಕೊತೀನಿ. 2 ವಿಸಿಲ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಉದ್ರಾಗಿ ಬರುತ್ತೆ. ಸೊ ಹಂಗಾಗಿ ಫೈನಲಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ಸ್ನ ಸೇರಿಸ್ಕೊತಾ ಇದ್ದೀನಿ. ಸೊ ನನಗೆ ಎಸ್ಪೆಷಲಿ ಬಿರಿಯಾನಿಗೆ ಈ ರೀತಿ ಮೇಲ್ಗಡೆಯಿಂದ ಫ್ರೈಡ್ ಆನಿಯನ್ಸ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಂಗಾಗಿ ನಾನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ರುಚಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಬೇಬಿ ಪೊಟ್ಯಾಟೊ ಸಿಕ್ಕರೆ ನಿಮಗೆ ಖಂಡಿತ ಈ ರೀತಿ ಬಿರಿಯಾನಿನ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ನಾನು ಕುಕುಂಬರ್ ರಾಯ್ತಾನು ಕೂಡ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಟೇಸ್ಟಿಯಾಗಿರುವಂತಹ ಆಲೂ ಬಿರಿಯಾನಿ ರೆಡಿಯಾಗಿದೆ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನಾನು ಮಾಡಿರುವಂತಹ ಸೆಕೆಂಡ್ ಮೇಕಪ್ ಲುಕ್ ಯಾವ ರೀತಿ ಆಗಿದೆ ಅಂತ ಹೇಳಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಸೊ ನನ್ನ ಬ್ರೈಡ್ ಇವರು ಸೀಮಾ ಅಂತ ಹೇಳಿ, ತುಂಬ ಚೆನ್ನಾಗಿ ಬಂದಿತ್ತು ಲುಕ್ಕು. ಹೇರ್ ಸ್ಟೈಲು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇದು ಮಾರ್ನಿಂಗ್ ಮುಹೂರ್ತಮ್ ಲುಕ್ಕು. ಸೊ ಸಿಂಪಲ್ಲಾಗಿ ಅವರು ನ್ಯಾಚುರಲಾಗಿ ಬೇಕು ಅಂತ ಹೇಳಿದರು. ಸೊ ಅದೇ ರೀತಿ ನ್ಯಾಚುರಲ್ಲಾಗೆ ಮೇಕಪ್ನ ಮಾಡಿದೆ. ಸೊ ಅವರೆಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಮಾಡಿರುವಂತಹ ಮೇಕಪ್ಪು. ಸೊ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದು ಆಫ್ಟರ್ನೂನ್ ರಿಸೆಪ್ಷನ್ ಲುಕ್ಕು. ಸೊ 3 ಲುಕ್ಕನ್ನು ನಿಮಗೆ ತೋರಿಸಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಯಿತು ಮತ್ತು ನಾನು ಮಾಡಿರೋಂತಹ ಮೇಕಪ್ ಹೇಗಾಗಿದೆ ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಕೂಡ ಖುಷಿ ಆಗುತ್ತೆ.
ನೋಡಿ ಫೈನಲಿ ಈ ರೀತಿಯಾಗಿ ರೆಡಿ ಮಾಡಿದ್ವಿ. ಬ್ಯಾಕ್ ಸೈಡ್ ನಿಮಗೆ ಹೇರ್ ಸ್ಟೈಲ್ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗಿದೆ. ಸೊ ಅವರು ತುಂಬಾ ಸಿಂಪಲ್ ಆಗಬೇಕು, ನನಗೆ ತುಂಬ ಗ್ರ್ಯಾಂಡಾಗಿ ಆಡಾಗಿ ಕಾಣಿಸೋ ರೀತಿಯಲ್ಲಿ ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ರು. ಸೊ ಹಾಗೆಯೇ ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನಾನಿಲ್ಲಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಬೂಲ್ ಚನಾನು ಕೂಡ ನೆನೆಸಿ ಇಟ್ಕೊಂಡಿದ್ದೆ. ಸೊ ಅದನ್ನು ಬಾಯ್ಲ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನಂಗೆ ಬಾಯ್ಲ್ ಮಾಡ್ಕೊಂಡು ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಇದ್ರ ಜೊತೆಗೆ ಕುಂಕುಮರ್ನ ಆ್ಯಡ್ ಮಾಡಿಕೊಂಡು ಸಲಾಡ್ ರೀತಿಯಲ್ಲಿ ಮಾಡಿಕೊಂಡು ತಿಂತೀನಿ. ಫಂಕ್ಷನ್ ಟೈಮಲ್ಲಿ ನಾನು 4 ಡೇಸ್ ಮಮ್ಮಿ ಮನೆಯಲ್ಲಿದ್ದೆ. ಸೊ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಹಾಗೆಯೇ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸೊ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಬೇಗ ಅಡುಗೆ ಎಲ್ಲನೂ ಮುಗಿಸ್ತಾ ಇದ್ದೀನಿ. ಪಲಾವ್ ಮಾಡೋಣ ಅಂತ ಹೇಳಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂ, ಕ್ಯಾರೆಟ್ ಮತ್ತು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸೊ ಈ ಥರ ಮಸಾಲೆನೂ ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬೇಗ ಅಡುಗೆನ ಮಾಡ್ಕೋಬೇಕು. ಟಿಫಿನಿಗೋಸ್ಕರ ಸಬ್ಬಕ್ಕಿ ಅಂದರೆ ಸಾಬೂದಾನ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅದನ್ನು ಕೂಡ ನೆನೆಸಿ ಇಟ್ಟಿದ್ದೀನಿ. ಸೊ ನೋಡಿ, ಈ ರೀತಿ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಸಬ್ಬಕ್ಕಿ ನೆಂದಿರುತ್ತೆ. ನೋಡಿ ಎಷ್ಟು ಉದ್ರುದ್ರಾಗಿ ಕಾಣಿಸ್ತಾ ಇದೆ ನಿಮಗೆ. ಸ್ವಲ್ಪ ಕ್ವಾಂಟಿಟಿನಲ್ಲಿ ನೀರು ಹಾಕಿ ನೆನೆಸಿದ್ರೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಸೊ ಇವಾಗ ಬೇಗ ಟಿಫಿನ್ ಮತ್ತು ಒಳಗೆ ಬಾಕ್ಸಿಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಇವತ್ತು ತುಂಬ ಕೆಲಸ ಇದೆ ನನಗೆ. ಸೊ ಹಾಗಾಗಿ ಮಧ್ಯಾಹ್ನಕ್ಕೂ ಆಗೋ ಥರ ಪಲಾವ್ನ ಮಾಡ್ಕೊತಾ ಇದ್ದೀನಿ. ಏನಾದರೂ ನಿಮ್ಗೆ ಬೇಕು ಅಂತಂದರೆ ಪಲಾವ್ ರೆಸಿಪಿನ ಕೂಡ ಶೂಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಬನ್ನಿ ಪಲಾವ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ. ಸೊ ಹಳೆ ವೀಡಿಯೋಸ್ಗಳನ್ನ ಯಾರೆಲ್ಲ ನೋಡ್ತಿರಲ್ಲ ಅಲ್ವಾ, ಹೊಸ ವೀಡಿಯೋಸ್ಗಳನ್ನು ನೋಡ್ತಿರ್ತೀರಾ, ನೀವು ಸಬ್ಸ್ಕ್ರೈಬರ್ ಇರ್ತೀರಾ, ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಸಿಂಪಲ್ಲಾಗಿ ಬೇಗ ಯಾವ ರೀತಿ ಪಲಾವ್ನ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಮುಂಚೆ ನಾನು ಈ ಮಸಾಲೆಗೆ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇತ್ತು. ನೋಡಿ ಗ್ರೀನ್ ಕಲರ್ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೈಡ್ ಬೈ ಸೈಡ್ ನಾನಿಲ್ಲಿ ಸಾಬುದಾನ ಉಪ್ಪಿಟ್ಟಿಗೋಸ್ಕರನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಸಾಬುದಾನ ಕಿಚಡಿಗೆ ನಾನು ಆಲೂಗಡ್ಡೆನ ಬೇಯಿಸಿ ಹಾಕೊತೀನಿ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಹಳೆ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ ಮೇ ಬಿ. ಸಾಬುದಾನ ಕಿಚಡಿಗೆ ಆಲೂಗಡ್ಡೆನ ಬೇಯಿಸಿ ಹಾಕೊಳ್ಳಿ, ರುಚಿ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಸಬ್ಬಕ್ಕಿ ಉಪ್ಪಿಟ್ಟು ಸ್ವಲ್ಪ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸಬ್ಬಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೆ ಬೆಳಗಿನ ಬ್ರೇಕ್ಫಾಸ್ಟಿಗೋಸ್ಕರ. ಹಾಗೆಯೇ ನನ್ನ ತಂಗಿಗೆ ಬಾಕ್ಸಿಗೋಸ್ಕರ ಪಲಾವ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ, ಮಧ್ಯಾಹ್ನಕ್ಕೂ ಕೂಡ ಆಗೋಗ್ಬಿಡತ್ತೆ ಅಂತ ಹೇಳಿ. ಸೈಡಿಗೆ ಹಾಲು ಕೂಡ ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ. ಸೊ ಹಾಲಿನ ಪಾತ್ರೆಗೆ ಸ್ವಲ್ಪ ಕೆಳಗಡೆ ಈ ರೀತಿ ನೀರು ಹಾಕಿ ನೀವು ನೀರನ್ನು ಚೆಲ್ಲಿ ಆಮೇಲೆ ಹಾಲನ್ನು ಹಾಕಿ ಕಾಯಿಸ್ಕೊಳ್ಳೋದ್ರಿಂದ ಕೆಳಗಡೆ ನಿಮಗೆ ಕೆನೆ ಏನಿರುತ್ತೆ ಅಲ್ವಾ, ಕೆಳಗಡೆ ಅಂಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರೀ ಹಾಲಷ್ಟೇ ಕಾಯುತ್ತೆ. ಸೊ ನೀವು ಹಾಲಿನ ಪಾತ್ರೆಗೆ ನೀರು ಹಾಕ್ತೇನೆ ಡ್ರೈ ಪಾತ್ರೆಗೆ ಹಾಲನ್ನು ಹಾಕಿ ಕಾಯಿಸ್ಕೊಂಡು ನೋಡಿ, ಕೆಳಗಡೆ ಎಲ್ಲ ಕೆನೆ ಅಂಟ್ಕೊಂಡಿರುತ್ತೆ. ಸೊ ಹಂಗಾಗಿ ಈ ಟಿಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನೆಸಿ ಇಟ್ಕೊತಾ ಇದ್ದೀನಿ. ಅರ್ಧದಷ್ಟು ನಾರ್ಮಲ್ ರೈಸ್ನ ಮತ್ತು ಅರ್ಧದಷ್ಟು ಬಾಸುಮತಿ ಅಕ್ಕಿನ ಮಿಕ್ಸ್ ಮಾಡಿ ನೆನೆಸಿ ಈ ರೀತಿ ಇಟ್ಕೊತಾ ಇದ್ದೀನಿ. ಬಿಕಾಸ್ ಫುಲ್ ಬಾಸುಮತಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ, ಜಾಸ್ತಿ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ಕ್ವಾಂಟಿಟಿನಲ್ಲಿ ತಿನ್ಬೋದು ಅಷ್ಟೇ. ಸೊ ಹಾಗಾಗಿ ಅರ್ಧದಷ್ಟು ನಾರ್ಮಲ್ ಜೀರಾ ರೈಸ್ ಏನಿರುತ್ತೆ ಅದನ್ನು ಹಾಕ್ಕೊತೀನಿ, ಅರ್ಧದಷ್ಟು ಬಾಸುಮತಿ ರೈಸ್ನ ಸೇರಿಸ್ಕೊತೀನಿ. ಸೊ ಅಕ್ಕಿ ಎಲ್ಲನೂ ಚೆನ್ನಾಗಿ ನೆಂದ ಮೇಲೆ ನಾನಿವಾಗ ಪುಲಾವ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕುಕ್ಕರ್ ಬಿಸಿ ಆಗ್ತಿದೆ ಅಂದಾಗೆ ನಾನಿಲ್ಲಿ ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 2 ಲವಂಗ ಮತ್ತು ಸಣ್ಣ ಪೀಸಷ್ಟು ಚಕ್ಕೆನ ಸೇರಿಸ್ಕೊಂಡು ಕಟ್ ಮಾಡಿರುವಂತಹ ತರಕಾರಿಗಳನ್ನ ಹಾಕೊತಾ ಇದ್ದೀನಿ. ತರಕಾರಿ ಏನೆಲ್ಲ ಇರುತ್ತೆ ಅಲ್ವಾ ಅದನ್ನೆಲ್ಲನೂ ನೀವು ಸೇರಿಸ್ಕೋಬೋದು. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಆಗಿರ್ಬೋದು, ಬಟಾಣಿ ಇದ್ದರೆ ಬಟಾಣಿ ಸೇರಿಸ್ಕೊಳ್ಳಿ, ಮತ್ತು ಸ್ವೀಟ್ ಕಾರ್ನ್ ಇದ್ದರೆ ಆ್ಯಡ್ ಮಾಡ್ಕೋಬೋದು, ಮತ್ತು ಫ್ಲವರ್ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆ 3 ಇತ್ತು. ಸೊ ಹಂಗಾಗಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ತರಕಾರಿ ಎಲ್ಲನೂ ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ರುಬ್ಬಿರೋಂತಹ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು ಆಗಲೇ ಹೇಳಿದೆ ಅಲ್ವಾ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು
ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಮೇಯ್ನಾಗಿ ನೀವು ಸ್ವಲ್ಪ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಟೆಂಪಲ್ಗಳಲ್ಲೆಲ್ಲ ಪಲಾವ್ನ ಕೊಡ್ತಾರಲ್ವ ಪ್ರಸಾದ ಆಗಿ, ಸೊ ಅದೇ ರೀತಿ ಟೇಸ್ಟ್ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಮತ್ತು ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಪಲಾವ್ ರೆಸಿಪಿ ಅಂತಲೇ ಹೇಳ್ಬೋದು. ಬೇಗನೆ ಆಗೋಗ್ಬಿಡುತ್ತೆ. ಟೈಮ್ ಇಲ್ದಾಗ ನಾವು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ಈ ರೀತಿ ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ. ಕೊತ್ತಂಬರಿ ಸೊಪ್ಪು ಎಲ್ಲನೂ ಚೆನ್ನಾಗಿ ಕುದ್ದು ಹಸಿ ವಾಸನೆ ಹೋದ್ಮೇಲೆ ನಾನು ಇದಕ್ಕೆ ನೆನೆಸಿ ಇಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆಗಳನ್ನ ಸೇರಿಸ್ಕೊಳ್ಳೋದಿಲ್ಲ. ಗರಂ ಮಸಾಲ ಆಗಿರ್ಬೋದು, ಧನಿಯಾ ಪೌಡರ್ ಆಗಿರ್ಬೋದು, ಅದನ್ನು ಯಾವುದನ್ನು ಕೂಡ ನಾನು ಸೇರಿಸ್ಕೊಳ್ಳೋದಿಲ್ಲ. ಸಿಂಪಲ್ಲಾಗಿ ಮಾಡ್ತೀನಿ. ಲಾಸ್ಟಿಗೆ ನಾನು ಮ್ಯಾಗಿ ಮಸಾಲ ಮಾತ್ರ ಸೇರಿಸ್ಕೊತೀನಿ ಅಷ್ಟೇ. ಸೊ ಇವಾಗ ನೆನೆಸಿರುವಂತಹ ಅಕ್ಕಿನ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸಷ್ಟು ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ನಾವು ರುಬ್ಬುವಾಗ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಲ್ವ, ಒಂದು 1/4 ಭಾಗದಷ್ಟು ಕಡಿಮೆ ಹಾಕ್ಕೊಳ್ಳಿ ಸಾಕು. 1 ಕಪ್ ಅಕ್ಕಿಗೆ 1 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ. 2 ಕಪ್ ಅಕ್ಕಿಗೆ ನೀವು 4 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ. ಈ ರೀತಿ 1 ಡಬಲ್ ನೀರನ್ನ ಹಾಕೋಬೇಕಾಗತ್ತೆ. ನಿಮಗೆ ಉದ್ರುದ್ರಾಗಿ ಬೇಕು ಅಂತ ಅಂದರೆ 1ಕ್ಕೆ 2ನ ಹಾಕ್ಕೊಳ್ಳಿ. ಸ್ವಲ್ಪ ನಿಮಗೆ ಸಾಫ್ಟಾಗಿ ಬೇಕು ಅಂತ ಅಂದರೆ 1ಕ್ಕೆ 2.5ನ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ನಾನು ಇದಕ್ಕೆ ಸಿಂಪಲ್ಲಾಗಿ ಮೈಲ್ಡಾಗಿ ಇರುವಂತಹ ಮ್ಯಾಗಿ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಟ್ರಸ್ಟ್ ಮೀ, ನನಗೆ ಮ್ಯಾಗಿ ಮಸಾಲ ತುಂಬ ಇಷ್ಟ ಆಗುತ್ತೆ. ಯಾವ ಒಂದು ಗ್ರೇವಿನಲ್ಲಾಗಿರ್ಬೋದು, ಯಾವ ಒಂದು ಪಲಾವ್ ರೆಸಿಪಿನಲ್ಲಾಗಿರ್ಬೋದು, ಬಿರಿಯಾನಿಗಾಗಿರ್ಬೋದು, ಈ ಮ್ಯಾಗಿ ಮಸಾಲಾನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಿಕಾಸ್ ಇದು ಜಾಸ್ತಿ ಮಸಾಲೆ ಅಂತ ಅನ್ನಿಸ್ತಾ ಇರಲ್ಲ, ಮೈಲ್ಡ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿಸ್ಕೊತೀನಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಸೊ ನೆಕ್ಸ್ಟು ನಾನು ಫಂಕ್ಷನ್ ವ್ಲಾಗ್ನ ಹಾಕ್ತೀನಿ. ಏನೆಲ್ಲ ಫಂಕ್ಷನ್ ಇತ್ತು, ಯಾವ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.